ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕು ಹಿರೇಮಲ್ಲನ ಹೊಳೆಗೆ ನಾನು ಬಂದಿದ್ದೀನಿ. ಇವತ್ತಿನ ದಿವಸ ಒಂದು ಸ್ಪೆಷಲ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೈಸರ್ಗಿಕ ಕೃಷಿಯನ್ನು ಮಾಡಿ ಬದುಕ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೀಕ್ಷಕರೇ, ಹೆಚ್ಚೇನು ಮಾತಾಡೋದು ಬೇಡ, ನೇರವಾಗಿ ಇವ್ರನ್ನ ಮಾತಾಡಿಸಿ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ಯಾಕಂತಂದರೆ ನೈಸರ್ಗಿಕ ಕೃಷಿಯನ್ನು ಮಾಡ್ತಾರೆ, ಏನೇನು ಮಾಡಲ್ಲ. ಇದರೊಳಗೆ ಗಿಡಗಳನ್ನು ನಾಟಿ ಮಾಡೋದು ಅಥವಾ ಏನು ಪೈರು ಮಾಡ್ತಾ ಇದ್ದಾರೆ ಅದನ್ನು ಮಾಡೋದು ಕೈ ಬಿಟ್ಟುಬಿಡೋದು. ನೆಕ್ಸ್ಟ್ ಏನು ಒಂದು ನೇರವಾಗಿ ಫಸಲನ್ನೇ ನೋಡುವಂಥದ್ದು. ಇದರೊಳಗೆ ಏನು ಬಿಸ್ನೆಸ್ ಇಲ್ಲ, ಏನಿಲ್ಲ. ಅದು ಈ ಬದುಕು ತುಂಬ ವಿಚಿತ್ರವಾಗಿದೆ. ಬನ್ನಿ, ವಿಚಿತ್ರ ಅಲ್ಲ, ತುಂಬ ಸೊಗಸಾಗಿದೆ. ಈ ಬದುಕನ್ನು ನಿಮಗೆ ಪ್ರಸ್ತುತಪಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೇರವಾಗಿ ಅವ್ರು ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೀಕ್ಷಕರೇ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಹಾಂ ಸರ್, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಟ್ಬಿಡ್ರಿ ನಮ್ಮ ವೀಕ್ಷಕರಿಗೆ. ನಾನು ಈಗಾಗಲೇ 2-3 ಸರ್ತಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಸರಿ ಪರಿಚಯ ಆಗಲಿ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್. ನಾನೊಬ್ಬ ಸಾವಯವ ಕೃಷಿಕ, ಸಾವಯವ ನೈಸರ್ಗಿಕ ಜೀವನಾಧಾರ ಕೃಷಿಕ ಅಂತ ನನ್ನ ಕೃಷಿಯನ್ನು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಬಟ್ ಇದು ಈ ಹೊಲ ನಂದಲ್ಲ. ನಾನೊಬ್ಬ ಕೃಷಿ ಕೂಲಿಯಾಗಿ ಇಲ್ಲಿ ಅವ್ರಿಗೆ ನನಗೆ ತುತ್ತು ಅನ್ನ ಕೊಡುವ ದಣಿಗೆ ನಾನು ಈ ಥರದ್ದೊಂದು ಕಾಯಕವನ್ನು ಮಾಡಿಕೊಡೋದು. ಇದು ನಿಮ್ದು ಹೊಲ ಅಲ್ಲ? ನಾನು ನನಗಾಗಿ ಜಮೀನನ್ನು ಮಾಡದೇ ಇರೋದು ನನ್ನ ಜೀವನದ ಗುರಿ. ನಾನು ಯಾವುದೇ ಸ್ವಂತ ಆಸ್ತಿಗಳನ್ನ ಹೊಂದೇ ಇರೋದು ನನ್ನ ಜೀವನದ ಧ್ಯೇಯ. ಯಾಕಂದರೆ ಇವತ್ತು ಎಲ್ಲರೂ ಕೂಡ ಭೂಮಿಯನ್ನು ಆಳ್ತೇವೆ ಅನ್ನೋ ಅಹಂಕಾರವನ್ನು ಹೊಂದಿರ್ತಾರೆ. ಆ ಅಹಂಕಾರ ಬಿಡಬೇಕು ಅನ್ನೋದು ನನ್ನದೊಂದು ಆಸೆ. ಸರ್ ಹೇಳಿ. ಬೇರೆಯವರ ಹೊಲನ ನೀವು ಉಳುಮೆ ಮಾಡ್ತಿದ್ದೀರಿ ಏನು, ಅಥವಾ ಅವ್ರಿಗೆ ಹೊಲದೊಳಗೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರಾ ಅಥವಾ ಪಗಾರಕ್ಕಂತ ಮಾಡ್ತೀರಾ, ಏನಂತ ಇದು ಗೊತ್ತಾಗ್ತಿಲ್ಲ. ಒಂದು ಅವರಿಗೆ ಕೊಡಲು ಸಾಧ್ಯವಾಗುವಂತಹ ಒಂದು ಪಗಾರದಲ್ಲಿ ನನ್ನ ಜೀವನವೂ ಚೆನ್ನಾಗಿ ನಡಿಬೇಕು. ಜೊತೆಗೆ ನನಗಿರ್ತಕ್ಕಂಥ ಅರ್ಜು ಅಂದ್ರೆ ಇಂಥದ್ದನ್ನು ಮಾಡಬೇಕು ಅನ್ನೋ ಕನಸು ಅವ್ರಿಗೂ ಹೊಂದಿರಬೇಕು. ನನ್ನ ದಣಿ ಆ ತರದೊಂದು ಕನಸನ್ನ ಹೊಂದಿದ್ದಾರೆ, ನನಗೆ ಮುಂಚೆನೆ ಹೊಂದಿದ್ದಾರೆ. ನಾನು ಅವ್ರ ಜೊತೆ ಜಾಯ್ನ್ ಆಗಿದ್ದೀನಿ. ಸಂಪೂರ್ಣ ಹೊಲವನ್ನು ನಿಮಗೆ ಬಿಟ್ಟು ಕೊಟ್ಬಿಡೋರು? ಹೌದು. ನೀವು ಏನಾರ ಮಾಡ್ಕೊಳ್ಳಿ. ಏನಾರು ಅಲ್ಲ, ಇಂಥದ್ದೇ ಮಾಡ್ಬೇಕು. ಅರಣ್ಯ ಕೃಷಿ ಮಾಡ್ಬೇಕು. ಅರಣ್ಯ ಕೃಷಿ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್. ಹೌದು. ಏನ್ ಸರ್ ಇದು ಅರಣ್ಯ ಕೃಷಿ ಅಂತಂದ್ರೆ? ತುಂಬಾ ಸಿಂಪಲ್. ಈಗ ಎಲ್ಲಾ ಕಡೆ ಕಾಡಿದೆ, ಕಾಡನ್ನ ಯಾರು ಬೆಳೆಸ್ಲಿಲ್ಲ, ತಾವಾಗೆ ಬರ್ತದೆ. ಕೃಷಿ ಅಂತ ಮಾಡಿದಾಗ ಮನುಷ್ಯ ಕೃಷಿಯನ್ನ ಮೊದಲು ಅವನು ಶುರು ಮಾಡಿದ್ದು ತನ್ನ ಹೊಟ್ಟೆಪಾಡಿನ ಆಹಾರಕ್ಕಾಗಿ. ಆದ್ರೆ ಬರ್ತಾ ಬರ್ತಾ ಏನ್ ಮಾಡ್ಬಿಟ್ಟ, ಇದರಲ್ಲಿ ಲಾಭವನ್ನ ಹುಡುಕೋದಕ್ಕೆ ಶುರು ಮಾಡ್ದ. ಹಣ ಮಾಡ್ಬೇಕು, ಹಣ ಗಳಿಕೆಯಿಂದ ಅಂತಸ್ತು, ಆಸ್ತಿ, ಇನ್ನೊಂದು ಮತ್ತೊಂದು ಏನೇನೇನೇನೋ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವನು ನಷ್ಟಕ್ಕೆ ತುತ್ತಾಗ್ತಾ ಇದ್ದಾನೆ, ಆರೋಗ್ಯವನ್ನ ಹಾಳು ಮಾಡ್ಕೋತಾ ಇದ್ದಾನೆ. ಒಳ್ಳೆಯದನ್ನೆಲ್ಲದಕ್ಕೂ ಕೆಟ್ಟದನ್ನ ಸೇರಿಸ್ತಾ ವಿಷ ವರ್ತುಲದಲ್ಲಿ ಸಿಕ್ಕಾಕೊಳ್ತಾ ಇದ್ದಾನೆ. ನನಗೆ ಬಹಳ ಹಿಂದೆ ನನಗಿದು ಈ ಆಲೋಚನೆ ಬಂತು, ಈ ವಿಷ ವರ್ತುಲವನ್ನ ಬಿಡ್ಬೇಕು. ಮನುಷ್ಯ ಅಂತಂದ್ರೆ ಮೊದಲು ಅವನಿಗೆ ಹೊಟ್ಟೆ ಬೇಕು, ಆಮೇಲೆ ಬಟ್ಟೆ ಇಲ್ದಿದ್ರು ನಡೆಯುತ್ತೆ. ಹೊಟ್ಟೆ ಕೆಟ್ರೆ ಅವನ ಜೀವನನೇ ಅಲ್ಲಿಗೆ ತಟಸ್ಥ ಆಗುತ್ತೆ. ಅದಾಗಬಾರ್ದು. ಅದಕ್ಕೋಸ್ಕರ ನಮ್ಮ ಹೊಟ್ಟೆಗೆ ನಾವು ಶುದ್ಧವಾದಂತ ನೈಸರ್ಗಿಕವಾದಂತ ಆಹಾರವನ್ನ ಬೆಳೆದು ಪಡ್ಕೊಳ್ಬೇಕು ಅಂತ. ಅದಕ್ಕಾಗಿ ನಾನು ಈ ತರದ ಕೃಷಿಯನ್ನ ಶುರು ಮಾಡಿದೆ. ಏನಕ್ಕಿರಿ ಸರ್ ಹಂಗೆ ಸದ್ಯಕ್ಕೆ? ಈಗ ನಮ್ದು ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಅರಣ್ಯ ಕೃಷಿಯನ್ನ ಮಾಡ್ಕೊಂಡಿದ್ದೀವಿ. ನಾವು ಹಣ್ಣಿನ ತೋಟವನ್ನ ಮಾಡ್ತಾ ಇದ್ದೀವಿ. ಅಂಜೂರ ಹಾಕಿದ್ದೀವಿ, ಸಪೋಟ, ದಾಳಿಂಬೆ, ನುಗ್ಗೆ, ನಮ್ಗೆ ಬೇಕಾಗತಕ್ಕಂಥ ತರಕಾರಿಗಳು ನಾವು ಇದ್ರಲ್ಲೇ ಬೆಳ್ಕೊಳ್ಬಹುದು. ಹಾಗೆ ತೆಂಗು. ಇಂಥ ಬೆಳೆ ಇಲ್ಲ ನಮ್ಮ ಭೂಮಿಯಲ್ಲಿ, ಇಂಥ ಬೆಳೆಗೆ ಅವಕಾಶ ಕೊಡಲ್ಲ ಅಂತಿಲ್ಲ. ಎಲ್ಲವನ್ನ ನಾವು ಅಕ್ಯುಮುಲೇಟ್ ಮಾಡಿಕೊಂಡು ಜೋಡಿಸ್ಕೊಂಡು ನಿಧಾನಕ್ಕೆ ನಾವು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಸ್ವಲ್ಪ ನಮ್ಗೆ ನಿಧಾನ, ಈ ಇನ್ಸ್ಟೆಂಟ್ ಮನಿ ಸಿಗಲ್ಲ ಇದರಿಂದ. ಆದರೆ ಕ್ರಮೇಣ ಒಂದು 4 ವರ್ಷ ನಾವು ಶ್ರಮ ಪಟ್ಟರೆ 4ನೇ ವರ್ಷದಿಂದ ನಮ್ಮ ಸೀಮಿತವಾದಂತಹ ಒಂದು ಆದಾಯವನ್ನ, ಸಂತೋಷವನ್ನ ನಾವು ಪಡ್ಕೊಳ್ಬಲ್ವಿ. ವಿತೌಟ್ ಕೆಮಿಕಲ್. ಹೌದು, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಮಾಡ್ತಿದ್ದೀರಿ? ಹೌದು. ಮತ್ತೆ ಈ ಗೊಬ್ಬರಕ್ಕಾಗಿ ಏನ್ ಮಾಡ್ತೀರಿ ನೀವು? ಗೊಬ್ಬರಕ್ಕಾಗಿ ನಾವಿಲ್ಲಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಹಸಿರು ತಾನಾಗೆ ಬಂದಿರುತ್ತೆ, ಅವುಗಳನ್ನೇ ಕತ್ತರಿಸಿ ಅವುಗಳನ್ನ ಗೊಬ್ಬರವಾಗಿ ಪರಿವರ್ತಿಸ್ಕೊಳ್ಳೋದಕ್ಕೆ ಹಸಿರೆಲೆ ಗೊಬ್ಬರವಾಗಿ ಮಾಡ್ಕೊಳ್ತೀವಿ. ಎರೆಹುಳುಗಳನ್ನ ಹೆಚ್ಚಿಸೋದಕ್ಕೆ ಬೇಕಾದಂತ ಸಗಣಿ ಹೌದು, ನಾವು ಜೀವಾಮೃತ ಮಾಡಿದ್ದೀವಿ. ಇಲ್ಲಿ ಅಲ್ಲೊಂದು ತೊಟ್ಟಿ ಇದೆ, ಅಲ್ಲಿ ಜೀವಾಮೃತದ
ಮತ್ತೇನ್ ಮಾತುಕತೆ? ನಾವು ಜೀವಾಮೃತವನ್ನ ಮಾಡಿದ್ದೇವೆ. ಹಾಗೆ ಬೀಜ, ಯಾವುದೇ ಬೀಜ ಮತ್ತೆ ಗಿಡವನ್ನ ನಾವು ನೆಡಬೇಕಾದ್ರೆ ಬೀಜಾಮೃತವನ್ನ ಮಾಡ್ತೇವೆ. ಬೀಜಾಮೃತನ? ಹೌದು. ಜೀವಾಮೃತ ಕೇಳಿದ್ದೀನಿ, ಇನ್ನೇನೋ ಯಾವ್ದೋ ರಸಗೊಬ್ಬರದ ಅಮೃತಗಳನ್ನು ಮಾಡ್ತಾರೆ. ಇದೇನು ಜೀವಾಮೃತ, ಬೀಜಾಮೃತ ಅಂದ್ರೆ? ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ಇರ್ತಕ್ಕಂತ 2 ಮುಖ್ಯ ದ್ರಾವಕಗಳಲ್ಲಿ ಒಂದು ಬೀಜಾಮೃತ, ಇನ್ನೊಂದು ಜೀವಾಮೃತ. ಬೀಜಾಮೃತ ನಾವು ಯಾವುದೇ ಬೀಜಗಳನ್ನ ಮತ್ತೆ ಗಿಡವನ್ನ ನೆಡಬೇಕಾದ್ರೆ ಅದರಲ್ಲಿ ಉಪಚಾರ ಮಾಡಿ ನೆಡ್ತಕ್ಕಂಥ, ಬೀಜೋಪಚಾರ ಮಾಡಿ ನೆಡ್ತಕ್ಕಂಥದ್ದು. ಜೀವಾಮೃತ ಅಂತಂದ್ರೆ ನೆಟ್ಟ ಆದ್ಮೇಲೆ 15 ದಿನಕ್ಕೊಂದ್ಸಾರಿನೋ ತಿಂಗಳಿಗೊಂದ್ಸಾರಿನೋ ನಾವು ಅದನ್ನ ಪುಷ್ಟಿ ಕೊಡ್ಲಿಕ್ಕೆ, ಭೂಮಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾವಯವ ಪೋಷಕಾಂಶಗಳನ್ನ ಪಡ್ಕೊಳ್ಳೋದಕ್ಕೆ ಈ ಜೀವಾಮೃತ ಸಹಕಾರಿಯಾಗುತ್ತೆ. ಇದೆಲ್ಲ ತಯಾರಿ ಇದೆ. ಬನ್ನಿ ನೋಡೋಣ, ಬರ್ರಿ ಸರ, ಬರ್ರಿ. ಆಮೇಲೆ ನೋಡಿ, ಇದು ಜೀವಾಮೃತ. ಸ್ವಲ್ಪ ಸೊಳ್ಳೆಗಳು ವಾಸ ಮಾಡ್ತಾ ಇದೆ. ಇದನ್ನ ಈಗ ನಾವು 100 ಲೀಟರ್ ನೀರಿಗೆ ಇದೊಂದು 5 ಲೀಟರ್ ಬೆರೆಸ್ಕೊಂಡು ನಾವು ಗಿಡಗಳಿಗೆ ಹಾಕ್ಬೋದು. ಏನೇನು ಇದನ್ನ ಜೀವಾಮೃತ ತಯಾರು ಮಾಡ್ಲಿಕ್ಕೆ ಏನೇನು ವಸ್ತುಗಳು? ಜೀವಾಮೃತ ತಯಾರು ಮಾಡ್ಲಿಕ್ಕೆ ನಿಮಗ್ ಬೇಕಾಗಿರ್ತಕ್ಕಂಥದ್ದು ಸುಮಾರು ಈಗ 200 ಲೀಟರ್ ಕ್ಯಾನ್ ಇದೆ. ಇದು 180 ಲೀಟರ್ ನೀರು, ಬಹಳ ಮುಖ್ಯವಾದಂತ ಸಾರ ನೀರು. ಆಮೇಲೆ ಒಂದು 10 ಕಿಲೋ ಸಗಣಿ, ಆಕಳ ಸಗಣಿ. ಆಮೇಲೆ 10 ಲೀಟರ್ ಅಷ್ಟು ಆಕಳ ಗಂಜಲ. ಇವೆರಡನ್ನ ಬೆರೆಸ್ಕೊಂಡು ಅದಕ್ಕೆ ನಮ್ಮ ಹೊಲದ ಯಾವ್ದಾದ್ರು ಒಂದು ತಂಪಾದಂತ 2 ಹಿಡಿ ಮಣ್ಣು, ಇದಿಷ್ಟಲ್ಲದೆ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯದ ಹಿಟ್ಟು, ಕಡ್ಲೆ ಬಹಳ ಒಳ್ಳೇದು, ಕಡ್ಲೆ ಹಿಟ್ಟು. ಇದನ್ನ ಬೆರೆಸಿ ಇದನ್ನ 7 ದಿನಗಳು ನಾವು ಇದನ್ನ ತಿರುಗಿಸ್ಕೋಬೇಕು, ನೆರಳಲ್ಲಿ ಮಾಡ್ಬೇಕು ಇದನ್ನ. ನಂತರ ನಾವು 7ನೇ ದಿನದ ನಂತರ ಇದನ್ನ ಗಿಡಗಳಿಗೆ ಕೊಡಬಹುದು. ಹರಿಯೋ ನೀರಲ್ಲಿ ಕೂಡ ಹರಿದ್ ಬಿಡ್ಬೋದು. ಅನೇಕರು ಇದನ್ನ ಡ್ರಿಪ್ ಪೈಪಿನ ಜೊತೆ ಸೇರಿಸ್ಬಿಟ್ಟು ಫಿಲ್ಟರ್ ಮಾಡ್ಬಿಟ್ಟು ಕೂಡ ಬಿಡ್ತಾರೆ. ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಮಾದರಿಗಳಿದೆ. ನಾನು ಹೇಳ್ತೀನಿ, ನಾನು ಬಕೆಟ್ ಅಲ್ಲಿ ತಗೊಂಡೋಗಿ ಒಂದೊಂದು ಗಿಡಕ್ಕೆ ಇಷ್ಟು ಅಂತ ಒಂದು 5 ಲೀಟರ್ದು 2 ಬಕೆಟ್ ಇಟ್ಕೊಂಡ್ರೆ 1/4 ಲೀಟರ್ ಇದನ್ನ ಜೀವಾಮೃತನ ಹಾಕೊಳ್ಳೋದು, ಇನ್ನು ಉಳಿದದ್ದೆಲ್ಲ ನೀರು ತಗೊಂಡೋಗಿ ಒಂದ್ ಗಿಡಕ್ಕೆ ಹಾಕಿದ್ರೆ ಆಯ್ತು. ಇದೆಲ್ಲ ಅದೇನಾ ಸರ್? ಈಗೆಲ್ಲ ಇದು ಬೇರೆ ಬೇರೆ ಇದೆ. ಇದು ಏನ್ ಸರ್? ಇದನ್ನು ಕೂಡ ಬೇರೆ ಬೇರೆ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಜೀವಾಮೃತ. ಇದ್ರಲ್ಲಿ ನೋಡಿ, ಬರೀ ಜೀವಾಮೃತನೇ ಅಂತಲ್ಲ, ಇದ್ರಲ್ಲಿ ಏನ್ ಮಾಡಿದೀವಿ ನಾವು, ನಮ್ಮಲ್ಲಿ ಕಿತ್ತಂತ ಎಲ್ಲಾ ಹುಲ್ಲುಗಳನ್ನ ಕಿತ್ತು ಇಲ್ಲಿ ಕೊಳೆ ಹಾಕ್ತಾ ಇದ್ವಿ. ಈ ನೀರನ್ನು ಕೂಡ ಬೇರೆ ನೀರಿನ ಜೊತೆ ಸೇರಿಸ್ಕೊಂಡು ಇದನ್ನು ಕೂಡ ಕೊಡ್ಬೋದು. ಇದನ್ನ ಕೊಡೋದ್ರಿಂದ ಏನಾಗುತ್ತೆ? ನಮ್ಗೆ ಹುಲ್ಲು ಕಡಿಮೆ ಆಗುತ್ತೆ, ಅಂದ್ರೆ ನಮ್ಗೆ ಕಳೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದ್ರಲ್ಲಿ ಏನ್ ಸಿಗುತ್ತೋ ಅದನ್ನೇ ಸಿಗುತ್ತೆ. ಈಗ ಸಗಣಿ ಆಗಿ ಅದು ಬರ್ಬೇಕಲ್ವಾ, ತಡ ಆಗುತ್ತೆ. ಇದೀಗ ಈ ರೀತಿಯಲ್ಲಿ, ಯಾಕಂದ್ರೆ ನಾವಿನ್ನೂ ಆಕಳು ತಂದಿಲ್ಲ, ಆಕಳು ತರಬೇಕು. ನಾವು ಇದನ್ನ ಇಲ್ಲಿವರೆಗೂ ಈ ಸಗಣಿ ಮತ್ತೆ ಗಂಜಲವನ್ನ ನಾವು ನಾಟಿ ಆಕಳು ಇರತಕ್ಕಂಥವ್ರ ಹತ್ರ ಕೊಂಡ್ಕೊಂಡ್ ಬಂದ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಈಗ ಇಲ್ಲಿ ನಮ್ ಶೆಡ್ ಆಗ್ತಾ ಇದೆ. ಶೆಡ್ ಆದ್ಮೇಲೆ ಇಲ್ಲೇನೆ ನಾವು ನಾಟಿ ದನಗಳನ್ನ ಸಾಕಿ ಅವುಗಳ ಮುಖಾಂತರ ವ್ಯವಸಾಯವನ್ನ ಮಾಡಬಹುದು. ಸುಮಾರು ಒಂದು ಆಕಳ ಇದ್ರೆ, ಒಂದು ನಾಟಿ ಆಕಳ ಇದ್ರೆ ನಾವು 20 ಎಕರೆ ಕೃಷಿವರೆಗೂ ಇದೆ. ಅದೇ ಗೊಬ್ಬರ ಒಂದ್ ಆಕಳ ಇದ್ರೆ, ಒಂದೇ ಒಂದು ಆಕಳ ಇದ್ರೆ ಅಷ್ಟು ಭೂಮಿಗೆ ನಾವು ಗೊಬ್ಬರವನ್ನ ಫ್ರೀಯಾಗಿ ಮುಫತ್ತಾಗಿ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಹರಿಸ್ಬೋದು. ಬೆಳೆಗಳು ಚೆನ್ನಾಗೇ ಬರ್ತದೆ. ಬನ್ನಿ ನಿಮ್ ತೋಟ ಒಂದ್ ಸ್ವಲ್ಪ ನೋಡೋಣ. ಹಂಗೆ ಇದೆಲ್ಲ ಅದೇ ಸರ್? ಇದು ಇದೆಲ್ಲ ಅದೇ. ಇತ್ತೀಚೆಗೆ ನಾವು ಅರಣ್ಯ ಕೃಷಿ ಮಾಡೋದಕ್ಕೆ ಶುರು ಮಾಡಿದೀವಿ. ಗಿಡಗಳನ್ನೆಲ್ಲ ತಗೊಂಬಂದು ಹಾಕಿದೀವಿ. ನೋಡಿ, ಇದು ಒಂದು ಈ ರೀತಿ ಗಿಡಗಳು ಹಾಕೋದ್ರಿಂದ ನಮ್ಗೆ ಈ ಬದ ರಕ್ಷಿತವಾಗುತ್ತೆ. ಬದು ರಕ್ಷಿತವಾಗುತ್ತೆ. ನೋಡಿ, ಒಂದ್ ಲೈನ್ ನಾವೆಲ್ಲ ಗ್ಲಿರಿಸಿಡಿಯಾ ಈ ತರ ಕಾಡು ಗಿಡಗಳು ತಾವೇ ನ್ಯಾಚುರಲ್ ಆಗಿ ಬೆಳ್ಕೊಳ್ಳುವಂತ ಗಿಡಗಳನ್ನ ಹಾಕಿದೀವಿ. ಇನ್ನೊಂದ್ ಲೈನ್ ನಮಗೆ ನಿಸರ್ಗಕ್ಕೆ ಹೆಚ್ಚು ಆಮ್ಲಜನಕವನ್ನು ಕೊಡುವಂತ ಬೇರೆ ಬೇರೆ ತರದ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಮರ ಮುಟ್ಟು ಕೊಡ್ತಕ್ಕಂತ ತೇಗ, ಗಂಧ ಈ ತರದ ಕೂಡ ಗಿಡಗಳನ್ನ ಹಾಕಿದೀವಿ. ಇದು ಅರಳಿ ಗಿಡ, ಅರಳಿ ಗಿಡ. ಇದು ಸೀತಾಫಲ. ಹೀಗೆ ನೋಡೋದಾದ್ರೆ ಇದು ಪೇರ್ಲ ಹಣ್ಣು, ಮತ್ತೆ ಸೀತಾಫಲ. ಬದುವಿಗೆ ಬಂದ್ರೆ ನೀವು ಹಣ್ಣು ತಿನ್ಬೋದು. ಹೌದು ಹೌದು ಹೌದು. ಪ್ರತಿಯೊಂದ್ ಕಡೆನು ಇದು ಒಂದು ಮನುಷ್ಯ ತಿನ್ಬೋದು, ಇಲ್ಲ ಇನ್ನೊಂದು ಜೀವಿ ತಿನ್ಬೋದು. ಒಟ್ಟಿನಲ್ಲಿ ಹಸಿರು ಅಂತಕ್ಕಂತಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂತ ವೈವಿಧ್ಯಮಯವಾದಂತ ಎಲ್ಲಾ ತರದ ಜೀವಿಗಳು ಪೋಷಣೆ ಮಾಡ್ಕೊಳ್ಳೋದಕ್ಕೆ ಭೂಮಿನೇ ಆಧಾರ. ಭೂಮಿ ಇಲ್ಲದೆ ಹೋದ್ರೆ ಇಲ್ಲ. ಅದಕ್ಕೋಸ್ಕರನೇ ಅಲ್ವಾ ಪುರಂದರದಾಸರು ಹೇಳ್ತಾರಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವೇ ಇಲ್ಲ ಅಂತ. ಸರ್ ಬರ್ರಿ, ಈ ನಿಮ್ದು ಸ್ವಂತ ಮನೆ ಇಲ್ಲ? ಸ್ವಂತ ಮನೆ ಈಗಿದೆ. ಅಂದ್ರೆ ನಮ್ಮ ಈಗ ನನ್ಗೊಬ್ರು ಪೋಷಿಸ್ತಾರೆ ಅಂತಂದ್ರೆ ಅವ್ರದ್ದೆಲ್ಲವೂ ನನಗ್ ಬಿಟ್ಕೊಟ್ಟಿದ್ದಾರೆ. ಬಹಳ ಸಂತೋಷ. ಕೊಟ್ಟಿದ್ದಾರೆ. ವಾಸ್ತವವಾಗಿ ನೋಡೋದಾದ್ರ ನಿಮ್ ಮನೆ ಇಲ್ಲ ಈಗ? ಇಲ್ಲ. ಹೌದಾ? ಇಲ್ಲ. ನಿಮ್ಗೆ
ಒಂದು ಉದ್ಯೋಗ ಅಂತ ಇಲ್ಲ. ಇಲ್ಲ. ಸರಳವಾಗಿ ಇನ್ಯಾರ್ದೋ ಹೊಲದಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಎಲ್ಲವನ್ನು ನಮ್ಮದೇ ಅಂತ ಅಂದುಕೊಂಡು ಬದುಕೋದಕ್ಕೆ ಏನ್ ಬೇಕಾಗಿದೆ ಅಂತೀರಾ? ಅದಕ್ಕೆ ಬೇಕಾಗಿರೋದು ಜ್ಞಾನ ಒಂದೇ. ಈಗ ಒಟ್ಟಿನಲ್ಲಿ ನೀವು ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ನಿಮ್ಮನ್ನು ನೋಡಿದ್ರೆ ಕುವೆಂಪುರವರ ಮಾತಿನಂತೆ ಅವರು ಹೇಳಿರುವ ಮಾತು ಒಂದಿದೆ, ವಿಶ್ವ ಮಾನವನಾಗು ಅನ್ನೋ ರೀತಿಯಲ್ಲಿ ನೀವು ಬದುಕ್ತಾ ಇದ್ದೀರಿ. ಅವ್ರ ತತ್ವನ ಅವರ ಒಂದು ತತ್ವನ ಆಧಾರದ ಮೇಲೆನೆ ಬದುಕ್ತಾ ಇದ್ದೀರಾ? ಅದೊಂದೇ ಅಲ್ಲ, ಬಹಳಷ್ಟು ಜನ ಅದ್ರ ಹಿಂದೆನೂ ಹೇಳಿದ್ದಾರೆ, ಈಗಲೂ ಹೇಳ್ತಾರು ಇದ್ದಾರೆ. ಹೌದು, ಕುವೆಂಪು ಅವರವ್ರ ವಿಚಾರಧಾರೆನು ನನ್ನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಸೂಪರ್ ಸರ್. ಏನು ಮುಂದಿನ ನಡೆ ನಿಮ್ದು? ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಯಾರ್ದೋ ಜಮೀನು ಏನೋ ಮಾಡ್ತಾ ಇದ್ದೀರಿ? ಸಾರಿ, ಅದು ಈ ಮಾತು ಕೂಡ ನನಗೆ ಒಂಥರ ಇದು ಅನಿಸುತ್ತೆ, ಅರಿಸ್ಕೊಳಕ್ಕಾಗಲ್ಲ, ತಪ್ಪಾಗ್ಬಿಡುತ್ತೆ ಅಂತ, ಎಲ್ಲಿ ತಪ್ಪಾಗ್ಬಿಡುತ್ತೆ ಏನೋ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಯಾಕಂತಂದ್ರೆ ಏನೋ ಮಾಡ್ತಾ ಇದ್ದೀರಿ ಅಂತ ಅನ್ನಕ್ಕಾಗಲ್ಲ, ಯಾಕಂದ್ರೆ ಕಣ್ಣಿಗೆ ಕಾಣ್ತಾ ಇದೆ, ಎಲ್ಲ ಅರಣ್ಯ ಕೃಷಿ ಮಾಡ್ತಾ ಇದ್ದೀರಿ, ಸಹಜ ಕೃಷಿ ಮಾಡ್ತಾ ಇದ್ದೀರಿ. ಈ ಪರಿಸರದಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಬದುಕಿದ್ದಾವೋ ನಾವು ಒಬ್ರು ಹಾಗೆ ಅಷ್ಟೇ ಬದುಕ್ತಾ ಇದ್ದೀವಿ ಅನ್ನೋ ಒಂದು ನಿಮ್ಮನ್ನು ನೋಡಿದ್ರ ಆ ಒಂದು ಶೈಲಿ ಕಾಣಿಸ್ತಾ ಇದೆ. ಈಗ ಇನ್ಯಾರೋ ಹೊರಗಡೆ ಬೇರೆ ನನ್ನನ್ನೇ ಹಿಡ್ಕೊಳ್ಳಿ, ಬೇರೆ ಏನೋ ನಾನೇನೋ ಕಟ್ಕೋಬೇಕು, ಏನೋ ಮಾಡ್ಬೇಕು, ಏನೋ ಒಂದು ಭಾವನೆ ನಮ್ಗಿರುತ್ತೆ. ನಿಮ್ ಭಾವನೆ ಏನು? ಇದು ನಂದು ಅಂತಲ್ಲ, ಇದು ನನ್ನಂತವ್ರ ಅನೇಕರು ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲರದು ಕೊಡುಗೆ ಇದೆ. ನಾನು ಅವ್ರ ಕೊಡುಗೆಗಳನ್ನ ಅಲ್ಲಲ್ಲಿ ಸ್ವಲ್ಪ ತಗೊಂಡು ಇಲ್ಲಿ ಇದನ್ನ ಮಾಡೋದಕ್ಕೆ, ಅದಕ್ಕೆ ಬಹಳ ಮುಖ್ಯವಾಗಿ ಇದನ್ನ ಯೋಜಿಸಿದ್ದಾರೆ, ಈ ಓನರ್ ಇದನ್ನ ಯೋಜಿಸಿದ್ದಾರೆ. ನಾಸೀರ್ ಹುಸೇನ್ ಅವರು ಇಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಹಿಂದೆನೆ ಇವ್ರು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲವನ್ನ ಮಾಡಿದ್ದಾರೆ. ಅವ್ರ ಕನಸಿಗೆ ನಾನು ಒಬ್ಬ ಏನು, ಅವರು ಮಾನಿಟರಿ ಸಪೋರ್ಟನ್ನ, ಅಂದ್ರೆ ಭೂಮಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಬಂಡವಾಳ ಇದೆಲ್ಲಾನು ಅವರು ತೊಡಗಿಸ್ಕೊಂಡಿದ್ದಾರೆ. ನಾನು ನನ್ನ ಶ್ರಮ ಶಕ್ತಿಯನ್ನ ಇಲ್ಲಿ ಹಾಕ್ತಾ ಇದ್ದೀನಿ, ಆನಂದವಾಗಿದ್ದೀನಿ. ನನಗೆಲ್ಲೂ ಕೂಡ ನಾನೇ ಅಂತಕ್ಕಂಥದ್ದು ಇಲ್ಲ, ಅವ್ರಿಗೂ ಕೂಡ ಆ ತರದ್ದು ಇಲ್ಲ. ನಾವೆಲ್ಲರೂ ನಾವಾಗೇ ಇದ್ದೀವಿ, ನಮ್ಗೆ ಎಲ್ಲವೂ ಇದೆ. ಒಬ್ಬ ಸರ್ಕಾರಿ ಉದ್ಯೋಗಿಗೆ ಏನೆಲ್ಲ ಸುಖ ಸೌಲಭ್ಯಗಳಿದೆಯೋ ಅಷ್ಟರ ಮಟ್ಟಿಗೆ ಧನಾತ್ಮಕವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಮ್ಗಿಲ್ಲಿದೆ. ಈ ಚಟುವಟಿಕೆಯಲ್ಲಿ ಅದಿದೆ. ಇದನ್ನ ಮಾಡಿದವ್ರಿಗೆ ಅದು ಸಿಗುತ್ತೆ, ಮಾಡ್ಲಿಲ್ಲ ಸುಮ್ನೆ ಒಣ ಮಾತಾಡೋರಿಗೆ ಅದು ಸಿಗೋದಿಲ್ಲ. ಏನ್ ಮಾಡಕ್ಕಾಗತ್ತೆ? ನೀವು ನೋಡಿದ್ರೆ LLB ಓದ್ಕೊಂಡಿರಿ, BA LLB ಓದಿ ಬೆಂಗಳೂರಿನ ಲೈಫ್ ಕಳೆದು ಕೋಲಾರದಿಂದ ಇಲ್ಲಿಗೆ ಬಂದಿರಿ ಅಲ್ವಾ? ಏನಿದು ಇವರು ನನ್ಗಿದು ಇದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ. ಬದುಕಿನ ಹುಡುಕಾಟವನ್ನು ಮಾಡ್ಕೊಂಡು ಒಂದು ಕೆಮ್ಮೀನು ಅಂತ ಹೇಳ್ಬಿಟ್ಟು ಒಂದು ಮೀನು, ಎಲ್ಲಾ ಮೀನುಗಳು ನೀರಿನ ಪ್ರವಾಹದ ಜೊತೆಗೆ ಈಜುತ್ತಂತೆ. ಇದು ಕೆಮ್ಮೀನು ನೀರಿನ ಪ್ರವಾಹದ ಉಲ್ಟಾ ಈಜುತ್ತೆ. ಅದು ತನ್ನ ಸಂತತಿಯನ್ನ ಮಾಡ್ಬೇಕು ಅಂತಂದ್ರೆ ಪ್ರವಾಹದ ವಿರುದ್ಧ ಈಜಿ, ಆ 1000 ಮೀನುಗಳು ಆ ರೀತಿ ಪ್ರವಾಹಕ್ಕೆ ಹೊರಟ್ರೆ 15-20 ಅವುಗಳ ಇದನ್ನ, ಹಾಗಂತ ಹೇಳಿ ಅದ್ರ ಸಂತತಿ ನಾಶ ಆಗಿಲ್ಲ, ಇದೆ. ನಾನು ಈ ತರದ್ ಒಂದು ಕತೆ ಓದಿದ್ದೆ. ಆ ಕತೆ ಓದಾಗ ನನಗೆ ತುಂಬಾ ಇಂಟ್ರೆಸ್ಟ್ ಅನಿಸ್ತು. ಇನ್ನೂ ಒಂದು ಅದ್ಭುತವಾದಂತ ಕತೆ ನಾನು ಓದಿದ್ದೆ. ಒಬ್ಬ ಕುರಿಗಾಹಿ ಒಬ್ಬ ದನಗಾಹಿ, ಅವನು ತನ್ನ ಕುರಿ ಬುತ್ತಿಗಂಟಿನ ಜೊತೆಗೆ ಅವನು ಒಂದು ಬೀಜಗಳ ಗಂಟನ್ನು ಹಿಂದೆ ಇಟ್ಕೊಂಡಿರ್ತಾ ಇದ್ದಂತೆ. ಅದಕ್ಕೊಂದ್ ಸಣ್ಣ ತೂತ್ ಮಾಡಿದ್ದಂತೆ. ಅವ್ನ್ ಪಾಡಿಗೆ ಅವ್ನ್ ಕುರಿ ಮೇಯಿಸ್ಕೊಂಡು ಹೋಗ್ತಿದ್ದಂತೆ. ಒಂದೊಂದ್ ಕಾಳು ಬೀಳ್ತಿತ್ತಂತ ಅಲ್ಲಲ್ಲಿ. ಹಾಗಾಗಿ ಒಂದ್ 20 ವರ್ಷದ ನಂತರ ಅದೆಲ್ಲವೂ ದೊಡ್ಡ ಕಾಡಾಗಿತ್ತಂತೆ. ಈ ತರದ ಕತೆಗಳನ್ನು ನಾನು ಓದಿದ್ದೀನಿ. ಹಂಗಾರ ನಿಮ್ಮ ಕುಟುಂಬದ ಬಗ್ಗೆ ಒಂಚೂರು ಏನಾರು ಹೇಳ್ಬೋದಾ? ಮತ್ತೆ ನೀವೆಲ್ಲ ಕುಟುಂಬವನ್ನು ತೊರೆದು ಇಲ್ಲಿ ಬಂದಿದ್ದೀರಿ? ತೊರೆದೇನೂ ಇಲ್ಲ. ನಮ್ಮ ಕುಟುಂಬದವರು ನಾನು ಈ ರೀತಿ ನನ್ನ ಕನಸುಗಳನ್ನ ಅರಳಿಸ್ಕೊಳ್ಳೋದಕ್ಕೆ ಪ್ರೋತ್ಸಾಹಕವಾಗಿದ್ದಾರೆ. ಕೆಲವರು ಕಾಲ್ ಕಟ್ಬಿಡ್ತಾರೆ, ಕೈ ಕಟ್ಬಿಡ್ತಾರೆ, ಹೋಗ್ಬೇಡ ಅಂತ ತಡೀತಾರೆ. ನಮ್ಮ ಮನೆಯವರು ಆ ರೀತಿ ಏನೂ ಮಾಡ್ಲಿಲ್ಲ. ನಿಮ್ಗೆ ಏನ್ ಸಂತೋಷವೋ ನೀವ್ ಅದನ್ನ ಮಾಡಿ, ನೀವ್ ಇದ್ದೀರಾ ನಮಗ್ ಸಾಕು. ನಿಮ್ ಅಡ್ರೆಸ್ಸಿನ ಮೇಲೆ ನಾವ್ ಆನಂದವಾಗಿರ್ತೀವಿ. ನಿಮ್ಮಲ್ಲಿ ಹಣ ಇದ್ರೆ ನಮ್ ಕಷ್ಟಕ್ಕಾದ್ರೆ ಆಗಿ, ಇಲ್ವಾ ಬೇಡ. ಇಷ್ಟು ಮುಕ್ತವಾಗಿ ಯಾರು ಜೊತೆ ಕೊಡ್ತಾರೆ ಹೇಳಿ? ಸೊ ನಮ್ ಕುಟುಂಬ ಆ ರೀತಿ ಒಂದು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಸ್ಪೆಷಲ್ ಸರ್ ನಮ್ಗೆ. ನನಗೆ ಏನಾಗ ಅನ್ಸ್ತಿಲ್ಲ, ನಾನು ಕೂಡ ನಿಮ್ಮೊಳಗೊಬ್ಬ ಅಷ್ಟೇ. ಅಲ್ಲ, ನೀವ್ ಹಂಗ ಅನ್ಕೋತೀರಿ, ಬಟ್ ನಮಗೇನ್ ಅನ್ಸುತ್ತೆ ಅಂದ್ರೆ ನೀವು ನಮ್ಗೆ ಈ ಸಮಾಜಕ್ಕೆ ಉತ್ತಮ ಕೊಡುಗೆ ಮತ್ತು ಉತ್ತಮ ವ್ಯಕ್ತಿ, ವಿಭಿನ್ನವಾಗಿ ಕಾಣಿಸ್ತಿದ್ದೀರಿ. ಅದನ್ನ ನೀವು ತಗೊಂಡು ನೀವು ನನ್ನ ಹಾಗೆ ಬದುಕಲಿಕ್ಕೆ ಪ್ರಯತ್ನಗಳು ಪಟ್ರೆ ಅದು ನನಗ್ ಸರಿ ಅಂತ ಅನ್ಸುತ್ತೆ. ಇಲ್ದೆ ಹೋದ್ರೆ ಬರೀ ಅದ್ ಮಾತಾಗೆ ಉಳ್ಕೊಳ್ಳುತ್ತೆ ಅಲ್ವಾ? ನಿಮ್ ತೋಟದಿಂದ ಬೆಳೆದಿರೋದ ಇದು? ನಾನ್ ಬರೋದಕ್ ಮುಂಚೆ ನಮ್ ತೋಟದಲ್ಲಿ ನಾಸೀರ್ ಅವರು ಬೆಳೆಸಿರ್ತಕ್ಕಂತ ಸಾವಯವ ಕುಂಬಳಕಾಯಿ, ಅವ್ರು ಬೆಳೆಸ ಸಾವಯವ ಕುಂಬಳಕಾಯಿ. ಅವಾಗ ಇದಕ್ಕೆ ಒಳ್ಳೆ ಕಾಸ್ಟ್ ಬೆಲೆ ಇರ್ಲಿಲ್ಲ, ಹಾಗಾಗಿ ಹಾಗೇನೆ ಇಟ್ಬಿಟ್ವಿ. ನಾವಿವಾಗ ಇದನ್ನ ನಮ್ಮ ಪ್ರತಿ ಗಿಡಗಳಿಗೂ
ಗೊಬ್ಬರ ಮಾಡಿ ಹಾಕ್ತಾ ಇದೀವಿ, ಮತ್ತೆ ಇದ್ರ ಬೀಜಗಳು ಸಂಗ್ರಹಿಸಿ ಬೀಜಗಳನ್ನ ಮತ್ತೆ ಬಿತ್ತೋದಕ್ಕೆ ಇಟ್ಕೋತಾ ಇದೀವಿ ಭದ್ರವಾಗಿ. ಬೀಜ ಬೀಜ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಕುಂಬಳಕಾಯಿ. ಇದನ್ನ ತಿನ್ನೋದ್ರಿಂದ ನಿಮ್ಗೆ ಸಾಕಷ್ಟು ಪೌಷ್ಟಿಕತೆ ಇದೆ, ಆರೋಗ್ಯ ಚೆನ್ನಾಗಿರುತ್ತೆ. ಮುಖ್ಯವಾದ ಆಹಾರವಾಗಿ ಇದನ್ನ ಎಲ್ಲರೂ ಬಳಸಬಹುದು. ಓಕೆ ಸರ್. ಬೀಜ ಕೂಡ ತಯಾರು ಮಾಡಿರಿ? ಬೀಜ ಕೂಡ ತಯಾರು ಮಾಡಿ. ಇದ ಒಂದ್ಸಲ ತೋರಿಸ್ತೀರಾ? ಇವು ಜವಾರಿ ಕುಂಬಳಕಾಯಿ ಬೀಜಗಳು, ಸಾವಯವ ಕುಂಬಳಕಾಯಿ ಬೀಜಗಳು. ಇವನ್ನ ಯಾರಿಗಾರ ಕೇಳಿದ್ರೆ ಕೊಡ್ತಾ ಇರ್ತೀರಿ? ಕೊಡ್ಬೋದು. ಯಾರು ಬಂದು ಕೇಳಿದ್ರು ಕೊಡ್ತೇವೆ ನಾವು. ಯಾರು ಬಂದು ನಿಮ್ಮನ್ನು ವಿಸಿಟ್ ಮಾಡಿದ್ರು ಕೊಡ್ತೀರಿ? ಓಕೆ. ಮತ್ತೇನು ಸರ್, ಮತ್ತೆ ಬೇರೆ ವಿಚಾರ ಏನು ಹೇಳ್ತೀರಿ? ನಾವು ನಮ್ಮ ಇತಿಮಿತಿ ಒಳಗಡೆ ಕೃಷಿ ಮಾಡಿದ್ರೆ, ಕೃಷಿ ಯಾವತ್ತು ನಮ್ಗೆ ಏನಾದ್ರೂ ಒಂದು ಆಹಾರವನ್ನ ಕೊಟ್ಟೇ ಕೊಡುತ್ತೆ. ಕೃಷಿಯ ಬಗ್ಗೆ ಇವತ್ತು ಅನೇಕರು ಕೃಷಿ ಲಾಭದಾಯಕವಲ್ಲ, ಸರ್ಕಾರವೇ ಬಹಳ ಓಪನ್ ಆಗಿ ಹೇಳುತ್ತೆ ಕೃಷಿ ಲಾಭದಾಯಕವಲ್ಲ ಅಂತ. ಆದ್ರೆ ಎಲ್ಲ ಉದ್ಯೋಗಗಳ ಆಧಾರವೇ ಕೃಷಿ. ಇದನ್ನ ಸರ್ಕಾರ ಮರೆಮಾಚ್ತಾ ಇದೆ. ಇದು ತಪ್ಪಲ್ವಾ? ಮತ್ತೆ ಇನ್ನು ಇವತ್ತೇನಾಗ್ತಾ ಇದೆ ಅಂತಂದ್ರೆ, ನಮ್ಮ ಅನೇಕ ಇವತ್ತಿನ ಯುವ ಪೀಳಿಗೆಯಲ್ಲಿ ಶ್ರಮ ಸಂಸ್ಕೃತಿ ಬರ್ತಾ ಇಲ್ಲ. ಅಂದ್ರೆ ಶ್ರಮ ವಹಿಸಿ ದುಡಿದು ಆನಂದವನ್ನ ಪಡ್ಕೊಳ್ಬೇಕು, ಊಟ ಮಾಡ್ಬೇಕು ಅಂತ. ನಾನು ಮತ್ತೆ ಈ ಮಾತನ್ನ ಆಗಾಗ ಹೇಳ್ತಾನೆ ಇರ್ತೀನಿ. ನಾನು ಇನ್ನೂ ಒಂದ್ಸಾರಿ ಹೇಳ್ತೀನಿ. ನನಗೆ ನಾನೊಂದು NGO ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕುಂದಾಪುರದಲ್ಲಿ ಚೇರ್ಕಾಡಿ ರಾಮಚಂದ್ರ ರಾಯರು ಅಂತ ಹೇಳ್ಬಿಟ್ಟು ಆ NGOಗೆ ಅವರು ಕೃಷಿ ಸಲಹೆಗಾರರಾಗಿದ್ರು. ಅವ್ರು ಮಾಡ್ತಾ ಇದ್ದಿದ್ದು ಸೊನ್ನೆಯಿಂದ ಹಿಡಿದು ಅವರು ಕೃಷಿ ಮಾಡಲಿಕ್ಕೆ ಶುರು ಮಾಡಿ ಅವ್ರು ಸುಮಾರು ಲಕ್ಷಗಳು ಸಂಗ್ರಹ ಮಾಡಿದ್ರು ಕೃಷಿಯಿಂದಲೇ. ಏನು ಬಣ್ಣಿಗೇನೂ ಕೊಡದೆ ತಮ್ಮ ಶ್ರಮವನ್ನಷ್ಟೇ ಕೊಟ್ಟು ಪೈನಾಪಲ್ ಬೆಳೀತಾ ಇದ್ರು. ಬಹಳ ಅದ್ಭುತವಾದಂಥ ಇದನ್ನು ಮಾಡ್ಕೊಂಡಿದ್ರು. ಅವರೊಬ್ಬ ಮಗ ಅದಕ್ಕೆ ಕೃಷಿಗೋಸ್ಕರನೇ ಡೆಡಿಕೇಟ್ ಆದರು. ಅವರು ಏನು ಹೇಳ್ತಾ ಇದ್ರು ಅಂತಂದರೆ, ನಮಗೆ ಭಗವಂತ 2 ಕೈ ಕೊಟ್ಟಿದ್ದಾನೆ, ಆದರೆ ಒಂದೇ ಹೊಟ್ಟೆ ಕೊಟ್ಟಿರೋದು. ನಾವು ಬಳಸ್ತಕ್ಕಂಥ ನಾವು ಏನು ಸಂಪಾದನೆ ಮಾಡ್ತೀವೋ, ದುಡಿಮೆ ಮಾಡ್ತೀವೋ, ಶ್ರಮವನ್ನು ಬೇಯಿಸಿ ಗಳಿಸ್ತೀವೋ, ಅದು ಒಂದು ಕೈಯ ಸಂಪಾದನೆ ನಮ್ಮ ಜೀವನಕ್ಕಾಯಿತು. ಇನ್ನೊಂದು ಕೈ ಸಂಪಾದನೆ ಯಾರಿಗೆ ಹೊಟ್ಟೆ ಇದ್ದು ರೆಟ್ಟೆ ಇರಲ್ವೋ ಅವ್ರಿಗೆ ಅಂತ. ಒಂದು ಹೊಟ್ಟೆಗೆ ಒಂದು ರೆಟ್ಟೆ ಸಾಕು ಅಂತ. ಇನ್ನೊಂದು ರೆಟ್ಟೆಯ ಕಸುವು ಯಾರಿಗೆ ಹೊಟ್ಟೆ ಇದ್ದು ರೆಟ್ಟೆ ಇರಲ್ವೋ ಅಂತಂದ್ರೆ ಅಸಹಾಯಕರಿಗೆ ಅದನ್ನ ಹಾಕ್ಬೇಕು ಅಂತ ಅವರು ಹೇಳ್ತಾ ಇದ್ರು. ಅವರು ಕೂಡ ಇನ್ಸ್ಪೈರ್ ಆಗಿದ್ದು ಗಾಂಧಿ ಜೀವನ ಧಾರೆಯಿಂದ. ಅಂದ್ರೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಶ್ರಮಶಕ್ತಿಯಿಂದ ನಾವೇ ತಯಾರಿಸಿದಂತ 75% ನಾವು ತಯಾರಿಸ್ಕೊಂಡು ತಿನ್ಬೇಕು. ಇನ್ನು 25 ಮಾತ್ರ ನಾವು ಹೊರಗಡೆ ಕೊಂಡು ಜೀವನ ಮಾಡಬೇಕು. ಓಕೆ. ನಿಂಬು ಗ್ರಾಸ್ ಎಲ್ಲೋ ಬೆಳೆದಿನಂತಂದ್ರೆ? ನಿಂಬು ಗ್ರಾಸ್ ಅಲ್ಲಿದೆ ಸರ. ಈಗ ನಿಮ್ಮ ಬದುಕು ತುಂಬಾ ಸರಳವಾಗಿತ್ತೆ, ನಂತರ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈಗ ಎಲ್ಲರಂತೆ ನೀವು ಯಾಕೆ ಎಲ್ಲ ಸೇವಿಂಗ್ ಮಾಡ್ಕೊಂಡು ಟ್ರಿಮ್ ಆಗಿ ಎಲ್ಲ ಮಸ್ತಾಗಿರ್ಬಾರ್ದು? ಹಿಂಗಿದ್ದೀರಿ, ಸಂತರ ತರ ಇದ್ದೀರಲ್ಲ. ಇದು ಯಾಕೆ ಸಂತರು ಅಂತಂದ್ರಲ್ಲ, ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನನ್ಗೊಂದು ವಿಶೇಷವಾದಂತ ಗುರುತನ್ನ ನೀವು ಕೊಡ್ತಾ ಇದ್ದೀರಾ. ಇಲ್ಲ, ನನಗೆ ಹಂಗ್ ಕಾಣಿಸ್ತಾ ಇದೆ. ನೀವು ಕೃಷಿ ಸಂತನ್ ತರ ಕಾಣಿಸ್ತಾ ಇದ್ದೀರಿ. ಬಹಳ ಸಂತೋಷ, ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನೀವು ಹಾಗೆ ಕರೆಯೋದಾದ್ರೆ ನನ್ಗೆ ಹಾಗೆ ಕರೀರಿ, ನನ್ಗೂ ಖುಷಿ ಆಗುತ್ತೆ. ನಾನಿನ್ನು ಯಾರು ಸಂಸ್ಕೃತ, ವೇದ, ಪ್ರವಚನ, ಪುರಾಣಗಳನ್ನ ಹೇಳಿ ಸಂತರಾಗ್ತಾರೆ. ಬಟ್ ನೀವು ಕೃಷಿ ಸಂತರು ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಇಲ್ವೇ ಇಲ್ಲ, ಹಂಗಿದ್ರಲ್ಲ ಏನಿದು ಅಂತ. ಸಂತ ಅಂತಕ್ಕಂಥದ್ದು ನಿಮ್ಮ ದೃಷ್ಟಿಯಲ್ಲಿ ಒಂದು, ಇನ್ನೊಬ್ಬರ ದೃಷ್ಟಿಯಲ್ಲಿ ಇನ್ನೊಂದು, ಮತ್ತೊಬ್ಬರ ದೃಷ್ಟಿಯಲ್ಲಿ ಮತ್ತೊಂದು. ಸದಾ ಸಂತಸದಿಂದ ಇರ್ತಕ್ಕಂಥವನು ಸಂತ. ಇನ್ನೊಬ್ಬರಿಗೆ ಏನೋ ಹೇಳ್ಕೊಂಡು ಅವನು ವೈಯಕ್ತಿಕ ಜೀವನವನ್ನ ಹೇಗೇಗೋ ಬದುಕೊಂಡು ಸಂತ ಆಗೋಕ್ ಸಾಧ್ಯ ಇಲ್ಲ. ಸದಾ ಸಂತೋಷವಾಗಿರ್ತಕ್ಕವನ್ ಸಂತ. ನೀವು ಸಂತೋಷವಾಗಿದ್ರೆ ನೀವೇ ಸಂತರು, ಯಾರೋ ಬೇಕಾಗಿಲ್ಲ. ನಾವೆಲ್ಲಿ ಸಂತೋಷವಾಗಿರಕ್ಕಾಗುತ್ತೆ ಸರ್? ನಮ್ದೇ ಜಂಜಾಟ, ನಮ್ದೇ ಬದುಕು. ಆದ್ರೆ ನಿಮ್ಮಷ್ಟು ನಾವು ಸಂತೋಷವಾಗಿರಕ್ ಆಗಲ್ಲ. ಯಾಕಂದ್ರೆ ನೀವು ಒಂಥರ ಪಕ್ಷಿಗಳ ತರ ನೀವು ಆನಂದವಾಗಿರ್ತೀರಿ. ಆಮೇಲೆ ನಿಮ್ ದಿನಚರಿ ಹೇಳಿಲ್ಲ ನನಗೆ, ಯಾವಾಗ ನಿಮ್ಮ ಊಟದ ಪರಿ ಅದು ಸರಿಯಾಗಿ ರೆಕಾರ್ಡ್ ಆಗ್ಲಿಲ್ಲ. ಈಗ ಇಲ್ಲಿ ಪರಿಸರದ ಮಧ್ಯದಲ್ಲಿ ಹೇಳ್ಬಿಟ್ರಿ, ಮಸ್ತ್ ಇರುತ್ತೆ. ಅದನ್ನೇ ಒಂಚೂರು ಹೇಳ್ಬಿಡ್ರಿ. ನಾನು ಈ ಸಮಾಜದ ಬೇರೆ ಬೇರೆ ಉತ್ತಮ ನಡವಳಿಕೆಗಳನ್ನ ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥ ಒಂದು ಊಟದ ಪದ್ಧತಿ ಅಷ್ಟೇನೆ. ನಾನು ಸಾಮಾನ್ಯ ಬೆಳಗ್ಗೆ 7:30ಗೆ ತಿಂಡಿ ಮುಗಿಸ್ತೀನಿ, 7:30 ಒಳಗೆ. ಅದಕ್ಕೆ ಮುಂಚೆ ನಾನು 2 ಗಂಟೆ ಎದ್ದ ನಂತರ 2 ಗಂಟೆಯಲ್ಲಿ ನನ್ಗೇನಾದ್ರೂ ಹೊಟ್ಟೆಗೆ ಬೇಕು. ಇದು ಕಾನ್ಸೆಪ್ಟ್. ಯಾವುದೇ ಆಗುತ್ತೆ, ಸ್ನಾನ ಆಗುತ್ತೆ. ಸ್ನಾನ ಆದ್ಮೇಲೆ ತಿಂಡಿ ಮಾಡೋದು ಒಳ್ಳೇದು. ಪೂಜೆ ಅಂತಕ್ಕಂಥದ್ದು ಈ
ದಿನದಲ್ಲಿ ಪೂಜೆ ಅಂದ್ರೆ ಕೃಷಿ 18 ಗಂಟೆನೋ 24 ಗಂಟೆ ಏನೆಲ್ಲ ಮಾಡ್ತೀವೋ ಅದೆಲ್ಲವೂ ಪೂಜೆ. ಎಲ್ಲೂ ಈ ಭಗವಂತ ಅಂತಕ್ಕಂಥ ಕಾನ್ಸೆಪ್ಟು ಜನ ಬಂದು ಎಷ್ಟೋ ಕಾಲದ ನಂತರ ಭಗವಂತನ್ ಬಂದಿರೋದು. ಭಗವಂತನ್ ಮಾಡಿದವರೇ ಈ ಜನಗಳು. ಕೆಲವರು ಭಗವಂತನ ಒಳ್ಳೇದಕ್ಕಾಗಿ ಬಳಸ್ಕೊಂಡ್ರು, ಅನೇಕರು ಭಗವಂತನ ದುರುಪಯೋಗ ಮಾಡ್ಕೊಂಡ್ರು. ಈಗಲೂ ಕೂಡ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಹಲವು ಭಗವಂತರಗಳನ್ನ ನಾವು ನೋಡ್ತಾ ಇದ್ದೀವಿ. ದಿನಕರ್ ದೇಸಾಯಿ ಅವರ ಒಂದು ಪದ್ಯ ನಮಗಿತ್ತು ಪಾಠವಾಗಿ. ಅಲ್ಲಿ ಏನು ಹೇಳ್ತಾರೆ, ಹರಿಗೆ ಎಂದು ಗುಡಿಯ ಮಾಡಿ, ಅಂದರೆ ಹರಿ ಅಂತಂದರೆ ಹರಿ ಅಂತಕ್ಕಂಥ ದೇವರು, ಅವನಿಗೋಸ್ಕರ ನಾವು ಗುಡಿ ಕಟ್ಟೋದಕ್ಕೆ ಹಣ ಸಂಗ್ರಹ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀವಿ. ಅಲ್ಲಿ ಅವರು 2ನೇ ಸಾಲಲ್ಲಿ ಏನು ಹೇಳ್ತಾರೆ, ದೀನಗಿಂತ ದೇವ ಬಡವ ಎಂದು ಬಗೆದನ. ಅಂದರೆ ದೀನ ಅಂದರೆ ಏನು ಇಲ್ದೇ ಇರ್ತಕ್ಕಂಥ ನಿರ್ಗತಿಕ, ಅವನಿಗಿಂತ ದೇವ್ರು ಬಡವ. ಯಾಕಂದರೆ ಅವನು ಗುಡಿನೇ ಇಲ್ವಲ್ಲ, ಗುಡಿ ಮನುಷ್ಯ ಕಟ್ಕೊಡ್ಬೇಕು. ಅದಕ್ಕೋಸ್ಕರ ಬಸವಣ್ಣನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಬಸವಣ್ಣ ಏನ್ ಹೇಳಿದ್ರು, ನೀವೆಲ್ಲ ದುಡ್ಡಿರೋರು ಗುಡಿ ಕಟ್ತೀರಾ, ನಾನು ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ, ಸಾಕಲ್ವಾ? ನಾನು ಹೇಳ್ತೀನಿ, ಅನ್ನ ದೇವರ ಮುಂದೆ ಇನ್ನು ದೇವರು ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಸಿವಾಗುತ್ತೆ, ಪ್ರತಿಯೊಂದು ಜೀವಿಗೂ ಹಸಿವಾಗುತ್ತೆ. ಅನ್ನವೇ ದೇವರು. ಅನ್ನ ತಿಂದ್ಮೇಲೆ ಹಸಿವು ತಣ್ಣಗಾಗುತ್ತೆ. ಈಗ ಬೆಳಗ್ಗೆ ಊಟ ಮಾಡ್ತೀರಿ, ಆಮೇಲೆ ಬೆಳಗ್ಗೆ 7:15 ಒಂದು ಊಟ, 1:15 ಗಂಟೆ ಸೇರಿಸಿದ್ರೆ 1 ಗಂಟೆಗೆ 2ನೇ ಊಟ. ಬೆಳಗಿನ ಊಟ ಫಲಹಾರ ತಿಂಡಿ ಅಂದ್ರೆ ಮಿತವಾಗಿರ್ಬೇಕು ಅಂತ, ಹಿತಮಿಕ್ ಮಿತಬಕ್ ಅಂತ ಇಂಗ್ಲಿಷಲ್ಲಿ ಕೂಡ ಹಾಗೆ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾದಂಥ ಒಂದು ಹಳ್ಳಿ ನಾಣ್ಣುಡಿ ಹಿರಿಯರು ಹೇಳ್ತಾರೆ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ರೋಗಿ, 3 ಹೊತ್ತು ಉಂಡವನು ಅಲ್ಲ 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನ್ನ ಹೊತ್ಕೊಂಡು ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಷ್ಟು ಮಿತವಾದಂತ ಆಹಾರವನ್ನ ಮಾಡ್ತೀವಿ. ಯಾವುದೇ ಆಗ್ಲಿ, ಯಾವುದೇ ನಾವು ಸೇರಿಸ್ಕೊಳ್ತಾ ಹೋಗ್ತೇವಲ್ಲ, ಕಡಿಮೆ ಸೇರಿಸಿದಷ್ಟು ನಾವು ಹಗುರವಾಗಿರ್ತೀವಿ, ಚಟುವಟಿಕೆಯಿಂದ ಇರ್ತೀವಿ. ಹೆಚ್ಚಾದಷ್ಟು ನಾವು ಜಡವಾಗ್ತೀವಿ. ಇಷ್ಟೇ. ತೂಕ ಜಾಸ್ತಿ ಆದಂದ್ರೆ ರಾತ್ರಿ ಊಟ ಸಾಮಾನ್ಯವಾಗಿ ಮುಂಚೆ ಎಲ್ಲ ನಾವು 9 ಗಂಟೆ ಒಳಗೆ ಅಂತ ಅನ್ಕೋತಾ ಇದ್ದೆ. ಈಗ ನಾನು ಬದಲಾಯಿಸ್ಕೊಂಡಿದ್ದೀನಿ. ಈಗೇನು ಅಂತಂದ್ರೆ ನನ್ನ ಸುತ್ತಲ ಸಮಾಜದ ಎಲ್ಲ ಪಕ್ಷಿ ಪ್ರಾಣಿ ಜೀವಿಗಳೆಲ್ಲ ಕೂಡ ಕತ್ಲಾಗೋಕ್ ಮುಂಚೆ ಊಟ ಮುಗಿಸ್ಬಿಡುತ್ತೆ. ಸೊ ನಾನು ಕೂಡ ಅದೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಕತ್ಲಾಗೋಕ್ ಮುಂಚೆ ಊಟ ಮುಗಿಸ್ಬಿಡ್ತೀನಿ. ಕತ್ಲಾದ್ಮೇಲೆ ಏನನ್ನು ತಿನ್ನೋದಿಲ್ಲ, ನಿದ್ದೆ. 9 ಗಂಟೆಗೆ ಮಲಗ್ತೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಬೆಳಗ್ಗೆ ಒಂದು 4:30 5 ಗಂಟೆ, ಎಷ್ಟೊತ್ತಿಗೆ? ಒಂದೊಂದ್ಸರಿ 6 ಗಂಟೆನೂ ಹೇಳ್ತೀನಿ. ಕೆಲಸ ಪ್ರಾರಂಭ ಅವಾಗೇನೆ? ಕೆಲಸ ನಿದ್ದೆ ಕೂಡ ಕೆಲಸವೇ. ನಿದ್ದೆ ಕೂಡ ಕೆಲಸ. ನಾವು ಯಾವುದೋ ಒಂದು ಕಾರ್ಖಾನೆಗೆ ಟೈಮ್ ಪಂಚ್ ಮಾಡ್ಲಿಕ್ಕೆ ಕೆಲಸಕ್ಕೆ ಅಂತ ಎಲ್ಲಿ ಹೋದ್ವು, ಅಲ್ಲಿಂದಲೇ ನಾವು ಸುಳ್ರಾದ್ವಿ. ಯಾಕಂತಂದ್ರೆ ಯಾರೋ ಒಬ್ರು ನಮ್ಮನ್ನು ನೋಡ್ಬೇಕು, ಅವ್ರು ಟೈಮ್ ಬರ್ಕೋಬೇಕು, ಹಾಗಾಗಿ ಆ ಟೈಮ್ ಸರಿಯಾಗಿ ನಾವು ಹೋಗ್ಲಿಕ್ಕೆ ಅದಲ್ಲ. ನಮ್ಮ ಒಳಗಡೆನೆ ಒಂದು ಜೈವಿಕ ಗಡಿಯಾರ ಇರಬೇಕು. ಇವತ್ತು ನಾವು ಆ ಗಡಿಯಾರಕ್ಕೆ ಆತ್ಮಸಾಕ್ಷಿಗೆ ಒಪ್ತಾ ಇಲ್ಲ. ಆ ಗಡಿಯಾರವನ್ನು ಹುಸಿ ಮಾಡಿ ನಿಂತು ಹೋಗುವ ಹಾಗೆ ಮಾಡ್ಕೊಂಡಿದೀವಿ. ನಾವು ಹೊರಗಿನ ಗಡಿಯಾರಕ್ಕೆ ಬರ್ತಾ ಇದ್ವಿ. ನೋಡಿ, ಇದು ಲೆಮನ್ ಗ್ರಾಸ್. ಇದು ಲೆಮನ್ ಗ್ರಾಸ್. ಏನ್ ಸರ್, ಏನಕ್ಕೆ ಬರುತ್ತೆ ಇದು? ಏನಿಲ್ಲ, ಈ ಎಲೆ ಒಂದು ಪರಿಮಳಯುಕ್ತವಾಗಿದೆ. ಇದರಲ್ಲಿ ಒಂದು ಸೆಂಟ್ ತಯಾರು ಮಾಡ್ಬೋದು. ಹೌದು. ಈ ಎಲೆಯನ್ನ ಕುದಿಸ್ಬಿಟ್ಟು ಇದರ ದ್ರವವನ್ನ ಸೋಸ್ಬಿಟ್ಟು ಸೆಂಟ್ ಆಗಿ ಉಪಯೋಗಿಸ್ತಾರೆ. ಮತ್ತೆ ಇದು ಲೈಟ್ ಮೈಲ್ಡ್ ವಾಸನೆ ಬರ್ತಾ ಇದೆ. ಹೌದು, ಲೆಮನ್ ಗ್ರಾಸ್ ಅಂತಲೇ ಇದರ ಇಂಗ್ಲಿಷ್ ಹೆಸರು. ಕನ್ನಡದಲ್ಲಿ ಇದಕ್ಕೆ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ. ಮಜ್ಜಿಗೆ ಹುಲ್ಲು. ಇದರ ದ್ರವವನ್ನ ಲೈಟ್ ತಲೆನೋವಿಗೆಲ್ಲ ಒಂದು ಹನಿ ಈಗ ಅಮೃತಾಂಜನ್ ಎಲ್ಲ ಹಾಕೊಳ್ತೀವಲ್ಲ, ಆ ತರ ಹಾಕೊಳ್ಳೋದ್ರಿಂದ, ಮತ್ತೆ ಇದರದೊಂದು ಚಹಾ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ಪರಿಹಾರ. ಅಂದ್ರೆ ಒಂದು ಲವಲವಿಕೆಯನ್ನ ಇದು ಕೊಡುತ್ತೆ. ಅದಕ್ಕೆ ತಂದು ಹಾಕಿದ್ದೀರಿ? ಹೌದು. ಎಲ್ಲಿಂದ ತಂದ್ರಿ ಸರ್ ಇದನ್ನ? ಇದನ್ನ ಬೆಂಗಳೂರಿಂದ ತಗೊಂಡ್ ಬಂದೆ. ಇದು ಎಲ್ಲ ಕಡೆನೂ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗುತ್ತೆ. ಇದನ್ನ ಮಾಡ್ತಾರೆ. ಬೇರು ಚೆನ್ನಾಗಿ ಬೆಳೆಯುತ್ತೆ, ಹಾಗಾಗಿ ಬಹಳ ಬೇಗ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ. ನೀವೀಗ ಗರಿಕೆ ಇನ್ನೊಂದು ಮತ್ತೊಂದು ನಿಮಗೆ ತೊಂದರೆ ಕೊಡ್ತಕ್ಕಂತ ಬೇಕಾದಷ್ಟು ಗಿಡಗಳಿರ್ತಾವಲ್ಲ, ಅವುಗಳನ್ನ ನೀವು ಹಾಳು ಮಾಡಬೇಕು ಅಂತಂದ್ರೆ, ಅವುಗಳನ್ನ ಸ್ವಲ್ಪ ಮಿತಗೊಳಿಸ್ಬೇಕು ಅಂತಂದ್ರೆ ನೀವು ಅಲ್ಲಲ್ಲಿ ಇದನ್ನ ನೆಟ್ಬಿಟ್ರೆ ಸಾಕು. ನೋಡಿ, ಈಗ ಇದು ಒಂದು ತುಂಡನ್ನ ಒಂದ್ ಕಡೆಗೆ ನೆಟ್ರೆ ಆಯ್ತು ಅಷ್ಟೇ. ಇದು ಸ್ವತಂತ್ರವಾಗಿ ಒಂದು ಪೊದೆ ಆಗುತ್ತೆ, ಬಹಳ ಬೇಗ ಆಗುತ್ತೆ. ಒಂದು 3 ತಿಂಗಳಲ್ಲಿ ನಿಮ್ಗೆ ಪೊದೆ ಆಗುತ್ತೆ, ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ. ಇಷ್ಟೇ ನೆಟ್ರೆ ಆಯ್ತು. ಇದ್ರಲ್ಲಿ ಬೇರೆ ಏನೋ ವಾಸನೆ ಇರಲ್ಲ, ಎಲೆ ಮಾತ್ರ ವಾಸನೆ. ಅದೇ ಇನ್ನೊಂದು ಲಾವಂಚ ಅಂತ ಇದೆ, ಅದರಲ್ಲಿ ಏನು ಬೇರು ಸುಮಾರು 8 ಅಡಿ 9 ಅಡಿ ಉದ್ದ ಬರ್ತದೆ. ಬಟ್ ಅದು ಎಲೆ ವಾಸನೆ ಇಲ್ಲ. ಎಲೆನೂ ಹೀಗೆ ಎತ್ತರಕ್ಕೆ ಬೆಳೆಯುತ್ತೆ ಬಿದಿರಿನ ತರ. ಆದ್ರೆ ಅದರಲ್ಲಿ ಬೇರು ವಾಸನೆ, ಬೇರು ಪರಿಮಳ ಆಹಾ ಅನ್ನುತ್ತೆ. ಅದನ್ನ ನಾವು ನೀರಿಗೆ ಹಾಕಿ ಬೇಸಿಗೆ ಕಾಲದಲ್ಲಿ ಇದು ಲಾವಂಚದ ಬೇರನ್ನ ನೀರಿಗೆ ಹಾಕಿ ಆ ನೀರನ್ನ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗುತ್ತೆ.
ಲಾವಂಚದ ಬೇರುಗಳಿಂದ ವಿಶಿಷ್ಟವಾದಂತ ಚಪ್ಪಲಿಗಳನ್ನ ಮಾಡ್ತಾರೆ, ತಂಪು, ಕಾಲಿಗೆ ತಂಪು. ಟೋಪಿಗಳನ್ನ ಮಾಡ್ತಾರೆ. ಈಗ ಆಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಗಣಪತಿ ವಿಗ್ರಹ ಮಾಡ್ತಾರೆ, ಇನ್ನು ಏನೇನೋ ಆ ತರದ್ದೆಲ್ಲ ಮಾಡ್ತಾ ಇದ್ದಾರೆ. ಬೇರು ಹುಲ್ಲೆ ಅದು ಜಗತ್ತಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಹುಲ್ಲೆ. ಇನ್ನೊಂದು ಊರಿ ಅಲ್ಲಿ ಇಷ್ಟನ್ನ ಮಾಡಿದ್ರೆ ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಒಂದು 3 ತಿಂಗಳ ಹೊತ್ತಿಗೆ ಇದಿಷ್ಟು ನಿಮ್ಗೆ ಇದೇ ಹುಲ್ಲು ಬೆಳೆದಿರುತ್ತೆ, ಕಳೆ ನಿರ್ನಾಮ ಆಗತ್ತೆ. ಏನು ಇದು ಇಟ್ಕೊಳ್ಳಿ, ನೀವು ನಿಮ್ಮ ಮನೆಗೆ ತಗೊಂಡಾಗ ಹಾಕೊಳ್ಳಿ. ಒಂದು ಪಾಟ್ ನಾನು ಒಂದು ಕವರ್ ಅಲ್ಲಿ ಹಾಕೊಡ್ತೀನಿ. ಬನ್ನಿ. ಅಂತಂದ್ರೆ ಜೌಗಿನ ಆಚೆಗೆ ಕಟ್ಟೆಗಳನ್ನ ಕಟ್ಕೊಂಡಿದ್ದೀವಿ. ಇಲ್ಲಿ ನೀರಿಗಾಗಿ ಆಳವನ್ನ ಅಗ್ದಿದೀವಿ. ಇದೇ ಅಗ್ದಿದ್ ಮಣ್ಣನ್ನ ಅಲ್ಲಿ ಕಟ್ಟೆ ಕಟ್ಟಿದೀವಿ. ಕಟ್ಟೆ ಉದ್ದಕ್ಕೂ ವೈವಿಧ್ಯಮಯವಾದಂತ ತರಾವರಿ ಗಿಡಗಳನ್ನ ಇಟ್ಬಿಟ್ಟಿದೀವಿ. ಅವಾಗ ಏನಾಗುತ್ತೆ, ಇದು ಈಗ ಸ್ವಲ್ಪ ಈಗ ಶುರು ಅಷ್ಟೇ ಮಾಡಿರೋದು. ಮುಂದೆ ಇವೆಲ್ಲ ಗಿಡಗಳು ಬೆಳ್ಕೊಂಡ್ ಬಿಟ್ರೆ ನೀರನ್ನ ಇಲ್ಲೇ ಕಟ್ಟ ಹಾಕುತ್ತೆ. ನಮ್ಮ ಹೊಲ ನಮ್ಮಲ್ಲಿ. ಸಾಮಾನ್ಯವಾದ ಒಂದು ಅರ್ಥ ಏನು ಅಂತಂದ್ರೆ, ನಮ್ಮ ಅಂಗೈ ಹೇಗಿದೆಯೋ ಹಾಗೆ ನಮ್ಮ ಹೊಲ ಇರ್ಬೇಕು. ನೋಡಿ ಅಂಗೈ ಹೇಗಿದೆ, ಸುತ್ತ ಬದ ಇದೆ, ಮಧ್ಯೆ ಆಳ ಇದೆ. ಪ್ರತಿಯೊಬ್ಬರು ಅವ್ರ ಹೊಲವನ್ನ ಈ ರೂಪಕ್ಕೆ ಮಾರ್ಪಡಿಸ್ಕೊಳ್ಬೇಕು, ನಿಧಾನವಾಗಿ, ಕ್ರಮೇಣವಾಗಿ. ಅವಸರ ಏನಿಲ್ಲ. ಕೃಷಿಯನ್ನ ಎಷ್ಟು ನಿಧಾನವಾಗಿ ಮಾಡಿದ್ರೆ ಅಷ್ಟೇ ನಿಧಾನವಾಗಿನೇ ಫಲಿತವನ್ನು ಕೊಡುತ್ತೆ. ಓಕೆ ಸರ್, ಬರ್ರಿ ಹೋಗ್ಬರ್ರಿ. ಸಹಜ ಬದುಕು, ಸರಳ ಬದುಕು, ನಿಸರ್ಗದತ್ತ ನಿಮ್ಮ ನಡೆ, ಹೌದಿಲ್ರಿ? ಏನಿದ್ರಾಗೆ ನೋ ಟೆನ್ಷನ್ ಇಲ್ವೇ ಇಲ್ಲ, ಆರಾಮ್ ಬದುಕೋದು ಬೇಕಾಗೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಇಚ್ಛೆಯ ಏನು ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆವ ಸತಿ ಇರಲು, ಹೊಟ್ಟೆ ತುಂಬಾ ಊಟ ಇರೋದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಏನ್ ವರುಣ್ ಅದು? ಹುಷಾರು. ಏನ್ ಸರ್, ನಿಮ್ಮ ಹೊಲದೊಳಗೆ ಏನೋ ಕಾಲಿಟ್ರೆ ಏನು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಈಗ ಮಳೆ ಸುಮಾರು ಒಂದು 15 ದಿನದಿಂದ ಹಿಡ್ಕೊಂಡಿದೆ. ಹಾಗಾಗಿ ಸ್ವಲ್ಪ ಜೌಗಾಗಿದೆ. ಬಿಡ್ಬೋದು, ಇವತ್ತೋ ನಾಳೆ ಬಿಡ್ಬಹುದು. ಅಥವಾ ಕೆಲವು ಗಿಡಗಳಿಗೆ ಬೇರೆಲ್ಲ ಇದಾಗ್ಬಿಟ್ಟು ಹಾಳಾಗ್ಬೋದು. ನೋಡೋಣ, ಅದು ಏನ್ ಮಾಡುತ್ತೋ ಅದು ನಿಸರ್ಗನೇ. ನಿಸರ್ಗ ತಂದೊಡ್ಡಿದ ಸಮಸ್ಯೆಯನ್ನ ನಿಸರ್ಗವೇ ಕ್ರಮೇಣ ಸಾಲ್ವ್ ಮಾಡ್ಕೊಳ್ಬೇಕು. ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ತೆಂಗಿನ ಗಿಡಕ್ಕೆ ನೀರು ನಿಂತ್ಕೊಂಡಿರೋದು ಆಚೆ ಬಸ್ದು ಹೋಗೋ ತರ ಎಲ್ಲ ಮಾಡ್ತಾ ಇದೀವಿ. ಬಟ್ ನಾವ್ ಏನೇ ಹಳ್ಳ ಹೊಡೆದ್ರು ಅಲ್ಲೂ ನೀರು ತುಂಬಿಕೊಂಡಿದೆ, ಇಲ್ಲೂ ನೀರು ತುಂಬಿಕೊಂಡಿದೆ, ಹೀಗಾಗಿದೆ. ಇವೆಲ್ಲ ಏನೋ ಮಾಡಿರಲ್ಲ ಸರ್, ಏನಿದೆ ಇದೆಲ್ಲ? ನಿನ್ನೆ ನಮ್ ಮಗು ಬಂದಿತ್ತಲ್ಲ, ಅದು ಆಟ ಆಡಿದೆ. ಓಕೆ, ಬರ್ರಿ ಮುಗಿಸೋಣ. ಆಯ್ತಾ? ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಇದು ನಿಮಗೆ ಒಂದು ಗಿಫ್ಟು ಇರಲಿ. ಓಕೆ, ಥ್ಯಾಂಕ್ ಯು. ಓಕೆ, ಇದು ಒಂದು ಕಿರುವತ್ತಿಗೆ. ಇದು ಪ್ರೇರಣಾ ಜ್ಯೋತಿ ಅಂತ ಹೇಳಿ ಸರ, ಆಶಾರಾಮ್ ಗುರುಜಿ ಅವ್ರು ಬರೆದಂತ ಒಂದು ಒಳ್ಳೆ ಪುಸ್ತಕ. ನೀವು ಒಬ್ರು ಕವಿಗಳಾಗಿರೋದ್ರಿಂದ ನೀವು ಓದ್ತಾ ಇರ್ತೀರಿ ಬಹಳ. ನೀವು ಹಲವಾರು ಪುಸ್ತಕಗಳನ್ನ ಬರೆದಿರಿ, ಬಟ್ ಒತ್ತಿಗೆಯಾಗಿ ಹೊರಗಡೆ ಬಂದಿಲ್ಲ. ಇರ್ಲಿ, ನಮ್ದು ಒಂದು ಪ್ರೀತಿಯ ಒಂದು ನೆನಪಿನ ಕಾಣಿಕೆ. ಸಂತೋಷ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬರ್ರಿ ಇವ್ರಿ, ನೀವು ಓಕೆ. ನಿಮಗೂ ಕೂಡ ಒಂದು ನೆನಪಿನ ಕಾಣಿಕೆ ಇರಲಿ. ಹಂಗೆ ನಾವು ಓದಲ್ಲೆಲ್ಲ ಏನೋ ಒಂದು 5,000 ಪುಸ್ತಕದ ತರಿಸಿದ್ದೀನಿ, ಕೊಡೋಣ ಅವ್ರಿಗೆ ಅಂತ. ಅದು ಒಂದು ನಮ್ದೊಂದು ನೆನಪು ಇರಲಿಲ್ಲ. ಓಕೆ, ಪುಸ್ತಕ ಇವ್ರಿಗೂ ಒಳ್ಳೇದಾಗಲಿ, ಭಗವಂತ ಅನುಗ್ರಹ ಮಾಡಲಿ, ಇನ್ನೊಂದು ಕ್ಷೇತ್ರ ಮಟ್ಟಕ್ಕೆ ಬೆಳೀರಿ ಚೆನ್ನಾಗಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೈಸರ್ಗಿಕ ಕೃಷಿ ಅತ್ತ ಸಾಗ್ತಕ್ಕಂತಹ ವ್ಯಕ್ತಿಯ ಬದುಕಿನ ಕಥೆಯನ್ನು ಕೇಳಿದ್ರಿ. ತುಂಬ ರೋಚಕವಾಗಿತ್ತು, ತುಂಬ ಸೊಗಸಾಗಿತ್ತು. ಅವ್ರ ಜೊತೆಗೆ ಬೆರೆತರೆ ಪರಿಸರದ ಜೊತೆಗೆ ನಡೆದಂಗೆ ಆಗ್ತದೆ. ಅವರು ನಿಸರ್ಗದ ಬದುಕನ್ನು ಕಂಡುಕೊಂಡಿದ್ದಾರೆ. ಪಕ್ಷಿ ಪ್ರಾಣಿಗಳು ಏನನ್ನು ಕೂಡ ಕೆಲಸಕ್ಕೆ ಹೋಗಬೇಕು, ನನ್ನ ಡ್ಯೂಟಿ ಟೈಮ್ ಆಯ್ತು, ನನಗೆ ಗೊತ್ತಾಯಿತು, ನಾವು ಓಡಬೇಕು ಅಂತ ಅವಸರ ಅವ್ರಿಗಿಲ್ಲ. ಯಾವಾಗ ಹೇಳ್ತಾರೋ ಆರಾಮಾಗಿ ಅವ್ರದ್ದೇ ಆದ ದಿನಚರ್ಯ ಇದೆ, ಆ ರೀತಿಯಾಗಿ ಹೇಳ್ತಾರೆ. ಹೇಗೆ ಪ್ರಾಣಿ ಪಕ್ಷಿಗಳು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಕಾಲದಲ್ಲಿ ಹೇಳ್ತವೆ, ಇವರು ಹೇಳ್ತಾರೆ, ಕೆಲಸ ಮಾಡ್ತಾರೆ, ಆರಾಮಾಗಿ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡು ಬದುಕನ್ನು ಸಾಗಿಸ್ತಕ್ಕಂಥ ವ್ಯಕ್ತಿಯ ಬದುಕಿನ ಕಥೆ ಚೆನ್ನಾಗಿತ್ತು ಅಂತ ಭಾವಿಸ್ತೇನೆ. ಇದೇ ರೀತಿಯಾಗಿ ಹೊಸ ಕಥೆಗಳೊಂದಿಗೆ, ಹೊಸ ಬದುಕಿನ ವಿಚಾರಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಹೇಳೋಣ ಸರ್.
ಕೆಲವರು ನಾನು ಸುಖವಾಗಿಲ್ಲ ನನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಕೆಲವ್ರ ಕಾನ್ಸೆಪ್ಟ್ ಇದೆ. ಇದು ಬಹಳ ತಪ್ಪಾದಂಥ ಕಾನ್ಸೆಪ್ಟು. ಸುಖ ಅಂತಕ್ಕಂಥದ್ದು ಆ ವ್ಯಕ್ತಿಯೇ ಗಮನಿಸ್ಕೊಳ್ಬೇಕಾದಂಥದ್ದೇ ಹೊರತು ಅವನಿಗೆ ಯಾರೋ ಒದಗಿಸ್ಕೊಡೋದಲ್ಲ. ಈಗ ನಮಗೆ ಐಷಾರಾಮಿಯಾದಂಥ ಒಂದು ಕುರ್ಚಿ ಕೊಟ್ಟಿರ್ತಾರೆ, ಬಟ್ ನಮ್ಗದು ಸುಖವೇ ಇಲ್ಲದೆ ಇರಬಹುದು. ಬಟ್ ಮಕ್ಕಳಿಗೆ ಏನಾಗುತ್ತೆ, ನಾನು ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದೀನಿ, ಅಷ್ಟು ದೂರದಿಂದ ಅದನ್ನ ತಗೊಂಡು ಬಂದಿದ್ದೀನಿ, ಅಪ್ಪ ನೀನು ಅದ್ರಲ್ಲಿ ಕೂತ್ಕೊಳ್ಳೇಬೇಕು ಅಂತ ಪೀಡಿಸ್ತಾರೆ. ಸಾಧ್ಯವೇ ಕೂತ್ಕೊಳ್ಳೋಕ್ಕೆ? ಅವ್ರಿಗದು ಹಿತ ಅನಿಸ್ತಿಲ್ಲ. ಅವ್ರಿಗೆ ನೆಲದಲ್ಲಿ ಕೂತ್ಕೊಳ್ಳೋದೇ ಹಿತವಾಗಿರುತ್ತೆ.